ಈ ವರ್ಷ ಯಾರೆಲ್ಲ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಸ್ಟೂಡೆಂಟ್ಸ್ ಕೇಳ್ತಿರೋ ಡೌಟ್ ಏನು ಅಂತ ಹೇಳಿದ್ರೆ, ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ, ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗಿಂತ ಬೆಟರ್ ಕಾಲೇಜ್ ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದಾ, ಎಲ್ಲರಿಗೂ ಕೂಡ ಒಳ್ಳೆ ಸೀಟ್ ಸಿಗುತ್ತಾ, ಮತ್ತು ಥರ್ಡ್ ರೌಂಡ್ ಇದೆಯಾ ಅಂತ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಈಗ ನಾವು ಕಾಲೇಜ್ನ ಆ್ಯಡ್ ಮಾಡಲೇಬೇಕಾ ಕಂಪಲ್ಸರಿ, ಸೊ ನಾವು ಕಾಲೇಜ್ನ ಆ್ಯಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನಾವು ಯಾವ ರೀತಿ ಆ್ಯಡ್ ಮಾಡೋದು, ಮತ್ತು KE ಅವರು ಈಗ ನಿಮಗೆ ಗೋಲ್ಡನ್ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಆಪ್ಷನ್ ಟ್ರೀ ಎಡಿಟಿಂಗ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಎಷ್ಟು ಸ್ಟೂಡೆಂಟ್ಸು ಆಪ್ಷನ್ ಟ್ರೀ ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇದ್ದಿದ್ದೇನು ಅಂತ ಹೇಳಿದ್ರೆ, ಈಗ ಥರ್ಡ್ ರೌಂಡ್ ಇದೆಯಾ ಇಲ್ವಾ, ಸೊ ಈ ಒಂದು ಕನ್ಫ್ಯೂಷನ್ಸ್ ನಿಮ್ಮೆಲ್ಲರಿಗೂ ಕೂಡ ಇತ್ತು. ಸೊ KE ಅವರು ಇನ್ಫಾರ್ಮ್ ಮಾಡಿರೋ ಪ್ರಕಾರ ನಿಮಗೆ ಥರ್ಡ್ ರೌಂಡ್ ಕೂಡ ಈ ವರ್ಷ ಇದೆ, ಓಕೆನಾ. ಸೊ ಥರ್ಡ್ ರೌಂಡಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಬಟ್ ಅದಕ್ಕಿಂತ ಮುಂಚೆ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ. ಸೊ ಅದಾದಮೇಲೆ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಅದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ನೆಕ್ಸ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈಗ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಗಮನ ಇಟ್ಟು ಈ ಒಂದು ವಿಡಿಯೋನ 1.5x ಅಥವಾ 2x ಹಾಕೊಂಡು ನೋಡಿ. ಸೊ ನಿಮ್ಮ ಟೈಮ್ ಸೇವ್ ಆಗುತ್ತೆ, ಓಕೆನಾ. ಸೊ ಬಿ ಸ್ಮಾರ್ಟ್ ಅಂತ ಹಾಕಿದ್ದೀನಿ. ಇದು ಯಾಕೆ ಅಂತ ಹೇಳಿದ್ರೆ, ಈಗ KE ಅವ್ರು ಏನು ಮಾಡಿದ್ದಾರೆ, ನಿಮಗೆ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ ಚಾನ್ಸ್ನ ಕೊಟ್ಟಿದ್ದಾರೆ. ಸೊ ಈಗ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಬರುತ್ತೆ, ನಾನು ಕಂಪಲ್ಸರಿ ಕಾಲೇಜ್ನ ಆ್ಯಡ್ ಮಾಡಬೇಕಾ, ಈಗ ನನಗೆ ಏನೂ ಚೇಂಜಸ್ ಬೇಡ, ಸೊ ನಾನು ಕಾಲೇಜ್ನ ಆ್ಯಡ್ ಮಾಡಬೇಕಂತ ಕೇಳ್ತಿದ್ದೀರಾ. ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ಯಾವುದಾದ್ರೂ ಕಾಲೇಜು ನಿಮಗೆ ಮಿಸ್ ಆಗಿತ್ತು ಅಂತ ಅನಿಸಿದ್ರೆ ನೀವು ಆ ಕಾಲೇಜ್ನ ಆ್ಯಡ್ ಮಾಡ್ಕೋಬೋದು. ಇಲ್ವಾ ನಿಮಗೆ ಪರ್ಫೆಕ್ಟ್ ಆಗಿತ್ತು ನಿಮ್ಮ ಆಪ್ಷನ್ ಟ್ರೀ ಲಿಸ್ಟು ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಪ್ರತಿಯೊಬ್ಬರು ಕೂಡ ಆಪ್ಷನ್ ಟ್ರೀ ಪೇಜ್ಗೆ ಲಾಗಿನ್ ಆಗಿ ನಿಮ್ಮ ಆಪ್ಷನ್ಸ್ನ ಕಂಪಲ್ಸರಿ ಸಬ್ಮಿಟ್ ಮಾಡಲೇಬೇಕು, ಓಕೆನಾ. ಇದಾದಮೇಲೆ ಡೋಂಟ್ ಲುಕ್ ಫಾರ್ ಸೀಟ್ ಮ್ಯಾಟ್ರಿಕ್ಸ್. ಅಂದರೆ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಆಪ್ಷನ್ ಟ್ರೀ ಮಾಡಬೇಕಾದ್ರೆ ಈಗ ಅವರು ಸೀಟ್ ಮ್ಯಾಟ್ರಿಕ್ಸ್ನ ನೋಡ್ತಾರೆ, ಅದರಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಅವ್ರಿಗೆ ಬೇಕಾಗಿರುತ್ತೆ, ಬಟ್ ಅದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಮೆನ್ಷನ್ ಆಗಿರೋದಿಲ್ಲ. ಸೊ ಅಂದರೆ ಮೆನ್ಷನ್ ಆಗಿದ್ರು 0 ಸೀಟ್ಸ್ ಅಂತ ಇರುತ್ತೆ, ಅಥವಾ ಸೀಟ್ಸ್ ತುಂಬ ಕಡಿಮೆ ಇರುತ್ತೆ. ಆವಾಗ ಏನು ಮಾಡ್ತಾರೆ, ಅಂಥ ಕಾಲೇಜ್ನ ಇವ್ರು ಹಾಕೋದೇ ಇಲ್ಲ, ಸೊ ಡಿಲೀಟ್ ಮಾಡ್ಕೊತಾರೆ, ಅಥವಾ ಅದನ್ನು ಇದ್ರೂ ಕೂಡ ಅದನ್ನು ಪ್ರಿಯಾರಿಟಿ ಕೆಳಗಡೆ ಹಾಕ್ತಾರೆ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಈಗ ಅಲ್ಲಿ ಮೆನ್ಷನ್ ಮಾಡಿರೋದು ಯಾರು ಈಗ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ, ಮತ್ತು ಯಾರು ಚಾಯ್ಸ್ ಎಂಟ್ರಿ ಮಾಡಿದ್ರು ಫೀಸ್ ಪೇಮೆಂಟ್ ಮಾಡಿರಲ್ಲ. ಸೊ ಇಂಥ ಒಂದು ಸೀಟ್ಸು ಮೆನ್ಷನ್ ಆಗಿರುತ್ತೆ. ಸೊ ಆವಾಗ ಏನಾಗುತ್ತೆ, ನೆಕ್ಸ್ಟು ಈಗ ಸೆಕೆಂಡ್ ರೌಂಡಲ್ಲಿ ಆ ಒಂದು ಕಾಲೇಜ್, ಪರ್ಟಿಕ್ಯುಲರ್ ಕಾಲೇಜ್, ಈಗ ಎಕ್ಸ್ ಕಾಲೇಜ್ ಅಂತ ಅಂದ್ಕೊಳ್ಳಿ, ಇದು ಒಬ್ಬ A.Ed ಸ್ಟೂಡೆಂಟ್ಗೆ ಅಲಾಟ್ ಆಗಿರುತ್ತೆ. ಸೊ ಇವನು ಮೆಡಿಕಲ್ ಸ್ಟೂಡೆಂಟ್ ಆಗಿರ್ತಾನೆ, ಅಥವಾ ಇನ್ನೊಂದು ಬೇರೆ ಇಂಜಿನಿಯರಿಂಗ್ ಕಾಲೇಜ್ ಇವನಿಗೆ ಬೇಕಾಗಿರುತ್ತೆ. ಈಗ Y ಅಂತ ಅಂದ್ಕೊಳ್ಳಿ. ಸೊ Y ಕಾಲೇಜ್ ಇವನಿಗೆ ಬೇಕು. ಈಗ ಇವನಿಗೆ ಫಸ್ಟ್ ರೌಂಡಲ್ಲಿ ಎಕ್ಸ್ ಕಾಲೇಜ್ ಸಿಕ್ಕಿದೆ. ಸೊ ಈಗ ಏನಾಗುತ್ತೆ, ಸೆಕೆಂಡ್ ರೌಂಡಲ್ಲಿ ಇವನಿಗೆ Y ಕಾಲೇಜ್ ಅಲಾಟ್ ಆದಾಗ ಈ ಒಂದು ಎಕ್ಸ್ ಕಾಲೇಜಲ್ಲಿ ವೇಕೆನ್ಸಿ ಉಳ್ಕೊಳ್ಳುತ್ತೆ, ಅದು ಇನ್ನೊಬ್ಬ B ಸ್ಟೂಡೆಂಟ್ ಅಲಾಟ್ ಆಗುತ್ತೆ. ಆದ್ದರಿಂದ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ನ ನೋಡಿ ನೀವು ಆಪ್ಷನ್ ಟ್ರೀ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಅಲ್ಲಿ ಸೀಟ್ ಇರಲಿ ಇಲ್ಲದೆ ಇರಲಿ, ಬೆಸ್ಟ್ ಕಾಲೇಜು ನಿಮ್ಮ ಆಪ್ಷನ್ ಟ್ರೀ ಲಿಸ್ಟಲ್ಲಿ ಇರಬೇಕು, ಓಕೆನಾ. ಅದಾದಮೇಲೆ ಟಾರ್ಗೆಟ್ ಬೆಸ್ಟ್ ಅಂತ ಹಾಕಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ನಿಮಗೆ ಸಿಕ್ಕಿರೋದು ಗೋಲ್ಡನ್ ಆಪರ್ಚುನಿಟಿ. ಸೊ ಲಾಸ್ಟ್ ಇಯರ್ ಎಲ್ಲ ತುಂಬ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ಸ್ನ ಎಡಿಟ್ ಮಾಡೋದಕ್ಕೆ ಕೊಟ್ಟಿದ್ರು ಅಷ್ಟೇ, ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ ಕೊಟ್ಟಿರಲಿಲ್ಲ. ಈಗ ನಿಮಗೆ ಕಾಲೇಜ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದಾಗಿರುತ್ತೆ. ಆದ್ದರಿಂದ ಈಗ ನಿಮಗೆ ಒಂದು 20 ಕಾಲೇಜ್ ಹಾಕಿರ್ತೀರ. ಸೊ ಅದರಲ್ಲಿ ಇನ್ನೂ ಎಷ್ಟು ಬೆಸ್ಟ್ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗುತ್ತೆ, ಸೊ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಬಟ್ ನೀವು ಅದ್ರ ಬಗ್ಗೆ ಗಮನ ವಹಿಸಬೇಕು, ಆ ಕಾಲೇಜು ಚೆನ್ನಾಗಿದೆಯಾ ಇಲ್ವಾ. ಸೊ ಅದನ್ನು ನೋಡಿಕೊಂಡು ನಿಮ್ಮ ಡ್ರೀಮ್ ಕಾಲೇಜು ಅಥವಾ ಟಾಪ್ ಕಾಲೇಜ್ನ ಹಾಕೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಬಟ್ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಷ್ಟೇ, ಆ ಕಾಲೇಜು ಚೆನ್ನಾಗಿದೆಯಾ, ಕೋರ್ಸ್ ಫೀಸ್ ಎಷ್ಟಾಗುತ್ತೆ, ಸೊ ಇದ್ರ ಬಗ್ಗೆ ಗಮನ ವಹಿಸಿ ಆ ಕಾಲೇಜ್ನ ಹಾಕಿ. ಸೊ ಸಿಕ್ಕಿದ್ರೆ ಬೆಸ್ಟ್ ಕಾಲೇಜ್ ಸಿಗುತ್ತೆ, ಇಲ್ಲಾಂದರೆ ನಿಮ್ಗೆ ಯಾವ್ದು ಸಿಕ್ಕಿರುತ್ತೆ ಅದೇ ಸಿಗುತ್ತೆ, ಓಕೆನಾ. ಅದಾದಮೇಲೆ ಡೋಂಟ್ ಟೇಕ್ ರಿಸ್ಕ್. ಅಂದರೆ ಈಗ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಈಗ ವಿತ್ ಎಕ್ಸಾಂಪಲ್ ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿ ಇದೆ ಅಂತ ಅಂದ್ಕೊಳ್ಳಿ ಕಾಲೇಜ್ ಇಷ್ಟು. ಇವಾಗ ಏನು ಮಾಡ್ತಾರೆ ಅವರು, ಸೊ ಈ ರೀತಿ ಇದ್ದಾಗ ಈಗ KE ಅವ್ರು ಬೇರೆ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ ಚಾನ್ಸ್ನ ಕೊಟ್ಟಿದ್ದಾರಾ. ಇವಾಗ ಏನು ಮಾಡ್ತಾರೆ ಅವರು, ಇಲ್ಲಿ ಮಧ್ಯದಲ್ಲೇನೋ ಸುಮ್ಮನೆ ಮಿಸ್ಟೇಕ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಈಗ BITಲಿ CS ಅಂತ ಅಂದ್ಕೊಳ್ಳಿ, ಇವ್ರಿಗೆ ಫಸ್ಟ್ ರೌಂಡಲ್ಲಿ ಯಾವುದು ಸಿಕ್ಕಿತ್ತು, ಈಗ PES ಅಲ್ಲಿ EC ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ. ಇವಾಗ ಏನು ಮಾಡಬೇಕು, ಇವರು ಬೆಸ್ಟ್ ಕಾಲೇಜ್ ಮೇಲೆ ಹಾಕಬೇಕು. ಇವ್ರು ಏನು ಮಾಡ್ತಾರೆ, ಬೆಸ್ಟ್ ಕಾಲೇಜ್ ಹಾಕಲ್ಲ, ಅದ್ರ ಬದಲಾಗಿ ಯಾವುದೋ ರ್ಯಾಂಡಮ್ ಕಾಲೇಜ್ ಹಾಕ್ತಾರೆ, ಅಥವಾ RVಯಲ್ಲಿ ಮೆಕ್ಯಾನಿಕಲ್ ಹಾಕ್ಬಿಡ್ತಾರೆ. ಇವ್ರ CS IS ಇಂಥ ಬ್ರಾಂಚ್ ಇವ್ರಿಗೆ ಬೇಕು, ಬಟ್ ಮಧ್ಯದಲ್ಲಿ RV ಟಾಪ್ ಕಾಲೇಜ್ ಅಂತ ಇಲ್ಲಿ ಮೆಕ್ಯಾನಿಕಲ್ ಹಾಕಿದಾಗ, ಸೊ ಸಾಫ್ಟ್ವೇರ್ ಚೆಕ್ ಮಾಡ್ಕೊಂಬರುತ್ತೆ, ಇಲ್ಲಿ ಮೆಕ್ಯಾನಿಕಲ್ ಸಿಗ್ತಾ ಇವ್ರಿಗೆ ಅಲಾಟ್ ಮಾಡುತ್ತೆ. ಸೊ ಈ ರೀತಿ ಆದಾಗ
ನಿಮಗೆ ಬೆಸ್ಟ್ ಸಿಗಬೇಕಾಗಿರೋ ಕಾಲೇಜು ಇನ್ನೊಬ್ಬ ಸ್ಟೂಡೆಂಟ್ಗೆ ಅಲಾಟ್ ಆಗ್ಬೋದು. ಆದ್ದರಿಂದ ನಿಮಗೆ ಈಗ ಏನೋ ಒಂದು ಡೌಟ್ ಇರುತ್ತೆ, ಈಗ ಈ ಒಂದು ಕಾಲೇಜು ಸಿಗೋದು ಡೌಟು, ಸುಮ್ಮನೆ ಟ್ರೈ ಮಾಡ್ತೀನಿ ಆಗ್ತೀನಿ ಈ ರೀತಿ ಎಲ್ಲ ಮಾಡೋದಕ್ಕೆ ಹೋದಾಗ ಅಕಸ್ಮಾತ್ ಸಿಕ್ಕಿದ್ರೆ ಏನು ಮಾಡ್ತೀರಾ? ಸೊ ಸುಮ್ಮನೆ ರಿಸ್ಕ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಬೆಸ್ಟ್ ಅಂದರೆ ಬೆಸ್ಟ್ ಕಾಲೇಜು ನಿಮ್ಮ ಆಪ್ಷನ್ ಇಂಟರ್ಲಿಸ್ಟಲ್ಲಿ ಇರಬೇಕು, ಓಕೆನಾ? ಮಧ್ಯದಲ್ಲಿ ಈಗ ಆ ಕಾಲೇಜ್ ಕಟ್ ಆಫು 50,000 ಇದೆ, ನನ್ನ ರ್ಯಾಂಕು 30,000 ಇದೆ, ಆ ಕಾಲೇಜು ಸಿಗುತ್ತೆ ಅಂತ ಪಕ್ಕ ಗೊತ್ತು, ಆದರೂ ಕೆಲವರು ಇಲ್ಲಿ ಮಧ್ಯದಲ್ಲಿ ಆಗ್ತೀರಾ. ಅಥವಾ ಆ ಕಾಲೇಜ್ ಕಟ್ ಆಫು ಈಗ ಒಂದು 20,000 ಇದೆ, ನಿಮ್ಮ ರ್ಯಾಂಕು 30,000 ಇದೆ. ಸೊ ಫಸ್ಟ್ ರೌಂಡಲ್ಲಿ 25,000 ತನಕ ಬಂದಿದೆ ಕಟ್ ಆಫು, ಸೆಕೆಂಡ್ ರೌಂಡಲ್ಲಿ 30,000 ತನಕ ಹೋಗಲ್ಲ ಅಂತ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಆ ಒಂದು ಕಾಲೇಜ್ನ ಮಧ್ಯದಲ್ಲೆಲ್ಲೋ ಸುಮ್ಮನೆ ನೋಡ್ತೀನಿ ಟ್ರೈ ಮಾಡ್ತೀನಿ ಸಿಗಲ್ಲ, ಸಿಕ್ಕಿದ್ರೆ ಓಕೆ ನೋಡೋಣ, ಸಿಗಲ್ಲ ಅಂತ ಅಂದ್ಕೊಂಡು ಹಾಕ್ತಾರೆ. ಬಟ್ ಸಿಕ್ಬಿಡುತ್ತೆ, ಆವಾಗ ಏನೂ ಮಾಡೋದಕ್ಕಾಗಲ್ಲ. ಆದ್ದರಿಂದ ರಿಸ್ಕ್ ತಗೊಳ್ಳೋದಕ್ಕೆ ಹೋಗಬೇಡಿ. ಯಾವುದು ಬೆಸ್ಟ್ ಕಾಲೇಜ್ ಇರುತ್ತೆ ಅದನ್ನು ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಇಟ್ಕೊಳ್ಳಿ, ಓಕೆನಾ? ನೆಕ್ಸ್ಟು ಇದಾದಮೇಲೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಥರ್ಡ್ ರೌಂಡ್ ಇದೆಯಾ ಇಲ್ವಾ? ಸೊ ಥರ್ಡ್ ರೌಂಡು ನಿಮಗೆ ಖಂಡಿತ ಇದೆ. KVA ಅವರೇ ಒಂದು ನೋಟಿಫಿಕೇಷನಲ್ಲಿ ರಿಲೀಸ್ ಮಾಡಿದಾರಲ್ವಾ, ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಥರ್ಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಬಟ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಇರೋದು ಎರಡೇ ಚಾಯ್ಸು. ಯಾವುದು? ಚಾಯ್ಸ್ 1 ಮತ್ತು ಚಾಯ್ಸ್ 4. ಅಂದರೆ ನೀವು ಕಾಲೇಜ್ಗೆ ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ, ಇಲ್ಲ ನಿಮಗೆ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ. ಸೊ ಇದೆರಡೇ ಆಪ್ಷನ್ ಇರುವಂಥದ್ದು. ನೀವು ಈ ಒಂದು ಚಾಯ್ಸ್ 1ನ ಚೂಸ್ ಮಾಡ್ಕೊಂಡು ಥರ್ಡ್ ರೌಂಡಲ್ಲಿ ಬೇಕಾದರೆ ಪಾರ್ಟಿಸಿಪೇಟ್ ಮಾಡ್ಬೋದು, ಓಕೆನಾ? ಚಾಯ್ಸ್ 4 ಸೆಲೆಕ್ಟ್ ಮಾಡಿದವರು ಪಾರ್ಟಿಸಿಪೇಟ್ ಮಾಡ್ಬೋದಾ ಇಲ್ವಾ ಅದ್ರ ಬಗ್ಗೆ ಇನ್ನೂ ಕ್ಲಾರಿಫಿಕೇಷನ್ ಇಲ್ಲ. ಸೊ ನೆಕ್ಸ್ಟು ನಿಮಗೆ ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ತಿಳಿಸ್ಕೊಡ್ತೀನಿ. ಜಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಬಟ್ ಅಲ್ಲಿ ತನಕ ಏನೆಲ್ಲ ಎಡಿಟ್ ಬೇಕು, ರೀಆರ್ಡರು ಅಥವಾ ಕಾಲೇಜ್ನ ಡಿಲೀಟ್ ಮಾಡೋದಾಗಲಿ ಈ ರೀತಿ ನೀವು ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ಈ ಒಂದು ಸ್ಟೂಡೆಂಟ್ಸ್ ಒಂದು ಮಿಸ್ಟೇಕ್ನ ಮಾಡಿದ್ದಾರೆ. ಸೊ ಇದು ನಾನು ನಿಮಗೆ ಎಕ್ಸಾಂಪಲ್ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ನೋಡಿ, CS ಇವನ ಪ್ರಿಯಾರಿಟಿ ಅಥವಾ ES ಇವನ ಪ್ರಿಯಾರಿಟಿ ಆಗಿದೆ. ಬಟ್ ಇವನೇನು ಮಾಡಿದ್ದಾನೆ, RV ಟಾಪ್ ಕಾಲೇಜ್ ಅಂತ ಮಧ್ಯದಲ್ಲಿ EC ಹಾಕಿದ್ದಾನೆ. ಸೊ ಈಗ ಸಿಸ್ಟಮ್ ಚೆಕ್ ಮಾಡ್ಕೊಂಬಂದಾಗ ಇದೇ ಅಲಾಟ್ ಆಗಿದ್ರೆ ಏನು ಮಾಡ್ತಾನೆ? ಸೊ ಸುಮ್ಮನೆ ಅವನಿಗೆ ಇರೋ ಆಪರ್ಚುನಿಟಿನ ಮಿಸ್ ಮಾಡ್ಕೊತಾನೆ. ನೆಕ್ಸ್ಟು ಇಲ್ಲಿ ಮಧ್ಯದಲ್ಲೂ ಕೂಡ EC ಹಾಕಿದ್ದಾನೆ. ಬೇಕಾದ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಪ್ರಿಯಾರಿಟಿ CS ಅಥವಾ EC ಅಥವಾ AML ಈ ರೀತಿ ಆಗಿದ್ದಾಗ ಫಸ್ಟು ಯಾವುದು ನಿಮ್ಮದು ಪ್ರಿಯಾರಿಟಿ ಅದನ್ನು ಮೇಲ್ಗಡೆಯಿಂದ ಹಾಕೊಂಡು ಬನ್ನಿ. ನೆಕ್ಸ್ಟು IS ಅದನ್ನು CS ಆದಮೇಲೆ ಹಾಕಿ, ನೆಕ್ಸ್ಟು ECನ ಅದನ್ನು IS ಆದಮೇಲೆ ಹಾಕಿ. ಸೊ ಈ ರೀತಿ ಹಾಕಿದಾಗ ಮೇಲ್ಗಡೆ ಎಲ್ಲ ಬೆಸ್ಟ್ ಇರುತ್ತೆ, ಅದರ ಕೆಳಗಡೆ ನಿಮಗೆ IS ಬರುತ್ತೆ, EC ಬರುತ್ತೆ. ಈ ರೀತಿ ಲೋವರ್ ಪ್ರಿಯಾರಿಟಿ ನಿಮಗೆ ಬಂದಾಗ ಫಸ್ಟು ಯಾವುದು ಬೆಸ್ಟ್ ಕಾಲೇಜ್ ಇರುತ್ತೆ ಅದು ನಿಮಗೆ ಅಲಾಟ್ ಆಗುತ್ತೆ, ಓಕೆನಾ? ಸೊ ವೇಕೆನ್ಸಿ ಇರಬೇಕು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟು ಇದೇ ರೀತಿ KCT ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಇರ್ತೀನಿ. ನೆಕ್ಸ್ಟು ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು ಕಟ್ ಆಫು ಎಷ್ಟು ಇನ್ಕ್ರೀಸ್ ಆಗ್ಬೋದು ಅಂತ. ಇದ್ರ ಬಗ್ಗೆ ಒಂದು PDF ಇದೆ. ಸೊ KCT ಸೆಕೆಂಡ್ ರೌಂಡ್ ಕಟ್ ಆಫ್, ನಿಮ್ಮ ಸೀನಿಯರ್ಸ್ ಕಟ್ ಆಫ್ನ ನೀವು ರೆಫರ್ ಆಗಿ ಇಟ್ಕೋಬೋದು. ಈ ಒಂದು PDF ಬೇಕು ಅಂತ ಹೇಳಿದ್ರೆ ನೀವು KE ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು, ಅಥವಾ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ, ಓಕೆನಾ? ಸೊ ಈ ವರ್ಷವೂ ಕಟ್ ಆಫ್ ಇಷ್ಟೇ ಇನ್ಕ್ರೀಸ್ ಆಗುತ್ತೆ, ಇಷ್ಟೇ ಡಿಕ್ರೀಸ್ ಆಗುತ್ತೆ, ಯಾರೂ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಸೊ ಆ ಒಂದು ಕಾಲೇಜಲ್ಲಿ ಎಷ್ಟು ವೇಕೆನ್ಸಿ ಇರುತ್ತೆ ಮತ್ತು ಆ ಒಂದು ಕಾಲೇಜ್ಗೆ ಎಷ್ಟು ಸ್ಟೂಡೆಂಟ್ಸು ಆಪ್ಷನ್ನ ಹಾಕಿರ್ತಾರೆ. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಇದ್ರ ಬೇಸಸ್ ಮೇಲೆ ಕಟ್ ಆಫು ಇನ್ಕ್ರೀಸ್ ಆಗುವಂಥದ್ದು, ಓಕೆನಾ? ನೆಕ್ಸ್ಟು ರೌಂಡ್ 1 ವರ್ಸಸ್ ರೌಂಡ್ 2 ಕಟ್ ಆಫ್ ಅನಾಲಿಸಿಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ಮಾಡಿಕೊಡ್ತೀನಿ. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.